ನೇತ್ರಾವತಿ ನದಿ ತೀರದ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಒಂದು ಸಿಕ್ಕಿದೆ ಈಗ. ನಿಗೂಢ ಸಾವು ಕೇಸ್ಗೆ ಮತ್ತೋರ್ವ ಎಂಟ್ರಿ ಕೊಟ್ಟಿದ್ದಾರೆ. ಬೆಳ್ತಂಗಡಿ SIT ಕಚೇರಿಗೆ ದೂರನ್ನ ಕೊಟ್ಟಿದ್ದಾರೆ ಮತ್ತೊಬ್ಬ ವ್ಯಕ್ತಿ. ನಾಳೆ ರಜೆ ಹಿನ್ನೆಲೆ ಸೋಮವಾರ ಬರೋಕ್ಕೆ ಅಧಿಕಾರಿಗಳು ಸೂಚನೆ ಕೊಟ್ಟಿದ್ದಾರೆ. ಹೀಗಾಗಿ ಸೋಮವಾರ SIT ಭೇಟಿ ಆಗ್ತಾರೆ ಆ ವ್ಯಕ್ತಿ. ಇಂಚಿಲಾಂಪಾಡಿ ನಿವಾಸಿ ಜಯಂತಿ ಎಂಬುವರು ಈಗ ದೂರನ್ನ ಕೊಟ್ಟಿದ್ದಾರೆ. ಸಾಮಾಜಿಕ ಹೋರಾಟಗಾರರಾಗಿದ್ದಾರೆ ಇವರು ಜಯಂತಿ. ಹಾಗಾದರೆ ಸೋಮವಾರ ಮತ್ತಷ್ಟು ಸೀಕ್ರೆಟ್ಗಳು ಬಯಲಾಗಬಹುದಾ? ಬುರ್ರ ಕೇಸ್ಗೆ ಮತ್ತಷ್ಟು ಬೂಸ್ಟ್ ಸಿಗುತ್ತಾ ಅಂತ ಹೇಳಿ ಚರ್ಚೆಗಳು ಆಗುತ್ತಾ ಇದೆ. ನೋಡಿ, ಕೇವಲ ಅನಾಮಿಕ ವ್ಯಕ್ತಿ ಅಷ್ಟೇ ಅಲ್ಲ, ಇವರು ಜೀವನೇನಿದ್ದಾರೆ, ಇವರು ಕೂಡ ಕೆಲವೊಂದಿಷ್ಟು ರೋಚಕವಾದಂಥ ಸತ್ಯಗಳನ್ನು ಹೇಳಲಿಕ್ಕೆ ಮುಂದಾಗಿದ್ದಾರೆ. ಕೇಸ್ ಬಗ್ಗೆ 15 ವರ್ಷಗಳ ಹಿಂದೆ ದೂರು ಕೊಡೋಕೆ ಇವರು ಸಜ್ಜಾಗಿದ್ದರಂತೆ. ಹೆಣ್ಣು ಮಗಳ ಅನುಮಾನಾಸ್ಪದ ಸಾವಿನ ಬಗ್ಗೆ ದೂರು ಕೊಡೋಕೆ ಅವರು ರೆಡಿ ಇದ್ದರು. ಸಾವಿಗೀಡಾದಂಥ 15 ವರ್ಷದ ಬಾಲಕಿಯನ್ನು ಹೂತು ಹಾಕಲಾಗಿದೆ. ಕಾನೂನು ಪ್ರಕ್ರಿಯೆ ನಡೆಸದೆ ಆ ಬಾಲಕಿ ಶವವನ್ನು ಹೂತು ಹಾಕಲಾಗಿದೆ. ಆ ಜಾಗ ಏನಿದೆ ಅದು ನಂಗೆ ಗೊತ್ತಿದೆ, ನಾನು ಅದಕ್ಕೆ ಪ್ರತ್ಯಕ್ಷದರ್ಶಿ. ನನಗೆ ಈಗಲೂ ಆ ಜಾಗ ಗೊತ್ತು. SIT ಅಧಿಕಾರಿಗಳಿಗೆ ನಾನು ತೋರಿಸ್ತೇನೆ. ಅದು ಕೊಲೆಯೋ ಮತ್ತೊಂದೋ ಗೊತ್ತಿಲ್ಲ ನನಗೆ, ಆದರೆ ಶವ ಕೊಳುತ್ತಿತ್ತು. ಕಾನೂನು ಪ್ರಕ್ರಿಯೆ ಮಾಡದೆ ಧರ್ಮಸ್ಥಳ ಗ್ರಾಮದಲ್ಲಿ ಹೂಳಲಾಗಿದೆ ಅಂತ ಆ ವ್ಯಕ್ತಿ ಹೇಳಿದ್ದಾರೆ. SIT ಅಧಿಕಾರಿಗಳಿಗೆ ದೂರನ್ನು ಕೊಟ್ಟಿದ್ದೇನೆ, ಸೋಮವಾರ ಬರೋಕ್ಕೆ ಹೇಳಿದ್ದಾರೆ. ಈ ಬಗ್ಗೆ ನಾನು ಎಲ್ಲ ಸಾಕ್ಷಿ ಇಟ್ಕೊಂಡೆ ಆರೋಪ ಮಾಡ್ತಾ ಇದ್ದೀನಿ. ನನ್ನ ಕುಟುಂಬದ ಪದ್ಮಲತಾ ಕೊಲೆಯಾದಾಗ ನ್ಯಾಯ ಸಿಕ್ಕಿಲ್ಲ, ಹಾಗಾಗಿ ನಾನು ಆಗ ಯಾವುದೇ ದೂರನ್ನು ಕೊಟ್ಟಿರಲಿಲ್ಲ. ಈಗ SIT ಮೇಲೆ ನಂಬಿಕೆ ಬಂದು ದೂರು ಕೊಡ್ತಾ ಇದ್ದೀನಿ ಅಂತ ಸಾಮಾಜಿಕ ಹೋರಾಟಗಾರ ಜಯಂತಿ ಹೇಳಿದ್ದಾರೆ. ಮಲದಾಳದ ನೋವಿನ ವಿಷಯವನ್ನು ನಾನು ಪ್ರಸ್ತಾಪನೆ ಮಾಡಿದ್ದೀನಿ. ಒಂದು ಒಳ್ಳೆಯ ತಂಡ ಬಂದೇ ನನಗೆ ಮನವರಿಕೆ ಆಗಿದೆ. ನಾನೊಬ್ಬ ಹೋರಾಟಗಾರನ, ನನಗೆ ಗೊತ್ತು ಒಳ್ಳೆಯ ಒಂದು ತಂಡ ಅಂತ ಇದೆ. ಅದಕ್ಕೋಸ್ಕರ ನಾನು ಸರಿ ಆ ಒಂದು ವಿಷಯ ಪ್ರಸ್ತಾಪನೆ ಮಾಡೋಣ. ಏನಾದರೂ ಆ ಒಂದು ಹೆಣ್ಣು ಮಗಳು ಅಸ್ಥಿ ಪಂಜ, ಅದೇ ಒಂದು ಹೆಣ್ಣು ಮಗಳ ಮೃತದೇಹ ನೋಡಿದ್ದೀನಿ. ಆ ಮೃತದೇಹ ಏನೋ ಮಾಡಿದ್ದಾರೆ, ಅದನ್ನು ಆದರೆ ಅಲ್ಲಿ ಇದ್ದರೆ ಅದನ್ನು ವಾಸದಾರಿಗೆ ತಂದೆ ತಾಯಿಗೆ ಹಸ್ತಾನ ಮಾಡಲಿ. 15 ವರ್ಷ ಆಗಿದೆ ಸರ್. ಅರ್ಧ ಕೊಳೆತ ಸ್ಥಿತಿಯಲ್ಲಿ ಇತ್ತು ಸರ್. ಅದೆಲ್ಲ ನೋಡಿದ್ವಿ, ಅದೆಲ್ಲ ತನಿಖೆಯಲ್ಲಿ ಗೊತ್ತಾಗಬೇಕು ಸರ್. ಧರ್ಮಸ್ಥಳ ಗ್ರಾಮ ವ್ಯಾಪ್ತಿ ಸರ್. ಕಾನೂನು ಚೌಕಟ್ಟಲ್ಲಿ ಕೆಲಸ ಮಾಡಬೇಕಿತ್ತು, ಕಾನೂನು ಚೌಕಟ್ಟಲ್ಲಿ ಕೆಲಸ ಮಾಡಿಲ್ಲ. ಅದನ್ನು ಇನ್ನಾದರೂ ಮುಂದಕ್ಕೆ ಮಾಡಬೇಕು. ಅದು ಏನು ಇಲಾಖೆಯವರು ಮಾಡಬೇಕು, ಅವ್ರು ಮಾಡಿಲ್ಲ. ಅದು ಮಾಡಿದರೆ ಇವತ್ತು ಆ ತಂದೆ ತಾಯಿಗೆ ಆ ಮಗುವಿನ ಆ ಒಂದು ಮೃತ ಅವಸ್ಥೆ ಸಿಗ್ತಾ ಇತ್ತು, ಸಿಗಲಿಲ್ಲ. ಇವತ್ತು ಕೊರಗುತ್ತಾ ಇರ್ಬೋದು ಆ ತಂದೆ ತಾಯಿ, ನನ್ನ ಮಗಳು ಓದಲಲ್ಲ, ಎಲ್ಲಿ ಅಂತ ಗೊತ್ತಿಲ್ಲ ಅಂತ ಅಲ್ವಾ. ಅದನ್ನು ಅವತ್ತೇ ಮಾಡಬೇಕಿತ್ತು. ಆ ಕೆಲಸವನ್ನು ಆದರೆ ಇವತ್ತಿಗೆ ಏನಾದರೂ ಬಂದು ಅದಕ್ಕೆ ವಾಸದಾದ್ರೆ ಯಾರು ಇದ್ದರೆ ಮುಂದೆ ಬಂದರೆ ಕೊಡ್ಬೋದಲ್ಲ ಸರ್. ಆ ಕೆಲಸನ ಮಾಡ್ತಾ ಇದ್ದೀನಿ ಸರ್. ನನ್ನ ಮಲದಾಳದ ನೋವಿನ ವಿಷಯವನ್ನು ನಾನು ಪ್ರಸ್ತಾಪನೆ ಮಾಡಿದ್ದೀನಿ. ಒಂದು ಒಳ್ಳೆಯ ತಂಡ ಬಂದೇ ನನಗೆ ಮನವರಿಕೆ ಆಗಿದೆ. ನಾನೊಬ್ಬ ಹೋರಾಟಗಾರನ, ನನಗೆ ಗೊತ್ತು ಒಳ್ಳೆಯ ಒಂದು ತಂಡ ಅಂತ ಇದೆ. ನೇತ್ರಾವತಿ ನದಿ ತೀರದಲ್ಲಿ ಸರಣಿ ಕೊಲೆ ಆರೋಪ ಪ್ರಕರಣ 5ನೇ ದಿನವಾದ ಇಂದು 9 ಮತ್ತು 10ನೇ ಸಮಾಧಿಯ ಶೋಧ ಮಾಡಲಾಯಿತು. 9ನೇ ಸಮಾಧಿಯಲ್ಲಿ ಸತತ 3 ಗಂಟೆಗಳ ಕಾಲ ತೀವ್ರ ಶೋಧ ಮಾಡಿದರು. 3 ಗಂಟೆ ಶೋಧ ನಡೆಸಿದರೂ ಕೂಡ ಯಾವುದೇ ಕುರುಹುಗಳು ಸಿಗಲಿಲ್ಲ. ಸಮಾಧಿ ಹತ್ತಿರಲ್ಲೂ ಕೂಡ SIT ಅಧಿಕಾರಿಗಳು ಕಾರ್ಯಾಚರಣೆಯನ್ನು ಮಾಡಿದರು. 10ನೇ ಪಾಯಿಂಟ್ನಲ್ಲೂ ಕೂಡ ಯಾವುದೇ ಅಸ್ಥಿಪಂಜರ ಪತ್ತೆ ಆಗಲಿಲ್ಲ. 10ನೇ ಸಮಾಧಿಯಲ್ಲಿ 3 ಶವ ಹೂತಿದ್ದೆ ಅಂತ ದೂರುದಾರ ಹೇಳಿದ್ದ. ಆದರೆ ಎಷ್ಟೇ ಅಗಿದ್ರೂ ಕೂಡ ಯಾವುದೇ ಅವಶೇಷಗಳು ಸಿಗಲಿಲ್ಲ. ಅಂದರೆ ಜಾಸ್ತಿ ಆಳಕ್ಕೆ ಹೋಗಿದ್ರು, ಆದರೆ ಏನು ಪತ್ತೆ ಆಗಿಲ್ಲ. ಭಾರೀ ಮಳೆ ಮಧ್ಯೆಯೂ ಕೂಡ SIT ತಂಡ ಕಾರ್ಯಾಚರಣೆಯನ್ನು ಮಾಡಿದೆ. 6ನೇ ಪಾಯಿಂಟ್ನಲ್ಲಿ ಶವ ಸಿಕ್ಕ ಬಳಿಕ ಅಲರ್ಟ್ ಆಗಿದೆ SIT. ಈಗಾಗಲೇ ಠಾಣೆಗಳಿಂದ UDR ದಾಖಲೆ ವಶ ಪಡೆದಿದ್ದಾರೆ SIT ಅವರು. ಗ್ರಾಮ ಪಂಚಾಯತ್ನಿಂದ ಅನಾಥ ಶವಗಳ ದಾಖಲೆಯನ್ನು ಪಡೆದುಕೊಂಡಿದ್ದಾರೆ. ದೂರುದಾರನಿಂದಲೂ ಮಾಹಿತಿಯನ್ನು ಅಧಿಕಾರಿಗಳು ಈಗಾಗಲೇ ಪಡೆದುಕೊಂಡಿದ್ದಾರೆ. 9, 10ರಲ್ಲಿ ಯಾವುದೇ ಅವಶೇಷಗಳು, ಅಸ್ಥಿ ಪಂಜರಗಳು ಯಾವುದೂ ಪತ್ತೆ ಆಗಿಲ್ಲ. ಈಗ ಆತ ನಿರೀಕ್ಷೆ ಇಟ್ಕೊಂಡಿದ್ದ 10ರಲ್ಲಿ ಏನಾದರೂ ಸಿಗ್ಬೋದು ಅಂತೇಳಿ ಇಲ್ಲೇ 3 ಶವಗಳನ್ನು